ಕಾರೇ ಕಾಣಿಸ್ತಿಲ್ವಲ್ಲ. ಇದ್ರ ಹಿಂದೆ ನನ್ನ ಲೆಫ್ಟಿಗೆ ಒಂದು ರೋಡ್ ಹೋಯಿತು. ಮೋಸ್ಟ್ಲಿ ಅವ್ರು ಮಿಸ್ ಆಗಿದ್ರೆ ಅಲ್ಲೇ ಹೋಗಿರ್ತಾರೆ. ಸರ್, ಒಂದು ಕೆಲಸ ಮಾಡಿ, ಯೂ ಟರ್ನ್ ಮಾಡ್ಕೊಳ್ಳಿ. ಲವ್ ಆಗಿದೆ, ದೊಡ್ಡ ತಪ್ಪಾಯ್ತು ಅನ್ಸುತ್ತೆ. ಸಡನ್ ಆಗಿ ಇವನಿಗೆ ಏನಾಯ್ತು? ಯಾಕೆ ಆ ಲೆವೆಲ್ಗೆ ನಾಯಿ ಎಟ್ಟಿಸ್ಕೊಂಡು ಬಂತು ಅನ್ನೋ ಥರ ಓಡೋದ? ಏನು ಎತ್ತ ಅಂತ ಹೇಳೋಗಿದ್ರೆ ಜ್ಯೂಸ್ ಬಿಲ್ ಕೊಡಲ್ಲ ಅಂತಿದ್ನ. ಒಳ್ಳೆ ಲೂಸ್ನ ಲವ್ ಮಾಡ್ದಂಗೆ ಆಯ್ತಲ್ಲ ಗುರು. ನಚ್ಚಿ ಪಾಪ, ಅವ್ರು ಒಳ್ಳೆಯರು, ಅವ್ರಿಗೆ ಯಾಕೆ ಬೈಲಿ? ಫ್ಯೂಚರ್ ವೈಫ್ ಕಾಲ್ ಮಾಡ್ತಿದ್ದಾಳೆ, ಅದನ್ನೇ ಪಿಕ್ ಮಾಡಲ್ಲ ಅಂದರೆ ನಿಮಗೆ ಮದುವೆ ಆಗೋ ಅರ್ಹತೆ ಎಲ್ಲಿಂದ ಬರುತ್ತೆ ಅಂತೀನಿ. ಸುಳ್ಳು ಪುಳ್ಳಿಗೆ ನಿಜವಾಗ್ಲೂ ಏನೋ ಆಗಿದೆ. ಹೋಗಿ ಹೋಗಿ ಯಾವುದೋ ಕಾರಿಂದ ಹುಸೇನ್ ಬೋಲ್ಟ್ ಥರ ಯಾಕೆ ಓಡೋಗ್ಬೇಕಿತ್ತು? ಅಲ್ಲ, ಆ ಕಾರಲ್ಲಂತ ಏನಿತ್ತು ಅಂತ? ಅಥವಾ ಅಂಥ ಇಂಪಾರ್ಟೆಂಟ್ ವ್ಯಕ್ತಿ ಯಾರಿರ್ಬೋದು? ಯಾಕೆ ಇವ್ನ ತಲೆಯಲ್ಲಿ 1000 ಪ್ರಶ್ನೆ ಬರೋ ಥರ ಮಾಡ್ತಾನೆ ಅಂತಲೇ ಅರ್ಥ ಆಗಲ್ಲ. ಕೆಲವ್ರಿಗೆ ಸಿಕ್ಕಾಬಟ್ಟೆ ಖುಷಿ ಆದಾಗ ಮೈಂಡ್ ಮೇಲೆ ಕಂಟ್ರೋಲ್ ಕಳ್ಕೊಂಡು ಮೆಂಟ್ಲು ಥರ ಆಡ್ತಾರಂತೆ. ಅಪ್ಪ ಬಜರಂಗಿ, ನಮ್ಮ ಹುಡುಗ ತೀರಾ ಆ ಲೆವೆಲಿಗೆ ಹೋಗ್ದಿರೋ ಥರ ನೋಡ್ಕೊಳಪ್ಪ. ಯಾರು ನೀವು? ಏನಾಗಬೇಕಿತ್ತು? ನನ್ನ ಹೆಸರು ವೇದಾಂತ್ ವಸಿಷ್ಠ ಅಂತ. ಇದು ಅಹಲ್ಯ ಮನೆನಾ? ಅವರಿದ್ರೆ ದಯವಿಟ್ಟು ಅವ್ರನ್ನ ಆಚೆ ಕರೀರಿ, ಇಲ್ಲ ನಾನೇ ಒಳಗಡೆ ಬರ್ತೇನೆ. ಇಲ್ಲ, ಆ ಹೆಸರಿನವರು ಯಾರೂ ಇಲ್ಲ ಇಲ್ಲಿ. ಸುಳ್ಳು ಹೇಳ್ಬಿಡಿ. ನಾನು ಅಹಲ್ಯನ ನೋಡ್ಲೇಬೇಕು, ಅವ್ರ ಜೊತೆ ಮಾತಾಡಬೇಕು. ನಿಮಗೆ ಅಹಲ್ಯನ ನೋಡಬೇಕು ಅಂತಿದ್ರೆ ಹೋಗಿ ನೋಡ್ಕೊಳ್ಳಿ. ಆದರೆ ಇಲ್ಲಿ ಯಾವ ಅಹಲ್ಯನೂ ಇಲ್ಲ. ನಾನು ಅಹಲ್ಯ ಕಾರಲ್ಲಿ ಬಂದಿದ್ದು ನೋಡಿದೆ. ಅವಳ ಕರಿ, ನಾನು ಅವಳ ಹತ್ರ ಮಾತಾಡಬೇಕು. ಅವಳ ಫಾಲೋ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೆ. ಅವಳಿಗೆ ನನ್ನ ಪರಿಚಯ ಚೆನ್ನಾಗಿದೆ. ಕರೀರಿ, ಒಂದ್ಸಲ ಮಾತಾಡ್ಸಿ ಹೊರಟ್ಬಿಡ್ತೇನೆ. ಸರ್, ದಯವಿಟ್ಟು ತಲೆ ತಿನ್ಬೇಡಿ. ನೀವು ಎಷ್ಟು ಸಲ ಕೇಳಿದ್ರು ನನ್ನ ಉತ್ತರ ಬದಲಾಗಲ್ಲ. ಇಲ್ಲಿ ಆ ಹೆಸರಿನವರು ಯಾರು ಇಲ್ಲ, ದಯವಿಟ್ಟು ಹೋಗಿ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಲಿಸನ್ ಟು ಮೀ. ಹಲೋ. ಹಾಲಿ ಎತ್ತಿದ ಕಾರ್ ಇಲ್ಲೇ ಇದೆ. ಅವ್ರ ಕೈ ಟ್ಯಾಟು ಕೂಡ ನೋಡಿದೆ. ಇವ್ರು ನೋಡಿದ್ರೆ ಅವಳು ಇಲ್ಲ ಅಂತ ಹೇಳ್ತಾರಲ್ಲ, ನಾನೇನಾದ್ರು ಕನ್ಫ್ಯೂಸ್ ಆಗೋದ್ನಾ? ಓ ಗಾಡ್, ಹಾಲಿ ನೋಡ್ದೆ ಅನ್ಕೊಂಡು ಅಮೂಲಿ ಒಂದು ಮಾತು ಹೇಳ್ದೆ ಹೊಡ್ಕೊಂಡ್ಬಿಟ್ಟೆ. ಶಿಬಿ ಅಲೋನ್. I'm sorry, Amulya. I'm extremely sorry. ಈಗ ಇವಳಿಗೇನಂತ ಹೇಳೋದು? ಮೊದಲೇ ಕೋಪದಲ್ಲಿದ್ದಾಳೆ. ದುಡ್ಡು ರಂಪಾರಗಳೇ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಮತ್ತೇನ್ ಮಾಡಲಿ? I'm extremely sorry, ಬಜಾರಿ. ಅದೇನಾಯ್ತು ಅಂತಂದ್ರೆ, ಅಷ್ಟು ಅರ್ಜೆಂಟಲ್ಲಿ ಯಾರನ್ನು ಮೀಟ್ ಮಾಡಕ್ ಹೋಗಿದೆ? ನಾನು ಕರಿತಿದ್ರು ಕೇಳಿಸ್ಕೊಳ್ದೆ ಎಲ್ಲಿಗೆ ಅಂತಾನು ಹೇಳ್ದೆ ಹೋದಲ್ಲ. ನಿನಗೆ ಈಗಲೇ ಇಗ್ನೋರ್ ಮಾಡೋ ಅಷ್ಟು ನಾನು ನಿನಗೆ ಬೋರ್ ಆಗೋದಾ? ಅದು ಕಾದು 2 ಗ್ಲಾಸ್ ಜ್ಯೂಸು ಒಬ್ಬಳೇ ಕೊಡ್ದು ಮುಗಿಸಿದ್ದೀನಿ. ನನಗಿಂತ ಇಂಪಾರ್ಟೆಂಟ್ ನಿನಗೆ ಬೇರೆ ಇದೆ ಅಂತ ನನಗೆ ಗೊತ್ತಾಯ್ತು. ಥ್ಯಾಂಕ್ಸ್.
ನೋ ಮೊದಲೇ ನೆನ್ಕೊಂಡು ನಿಜವಾಗ್ಲೂ ಏನೂ ಇಲ್ಲ. ನನ್ನ ತುಂಬ ಹಳೆ ಫ್ರೆಂಡ್, ಅವ್ನ ನಂಬರ್ ಕೂಡ ನನ್ನ ಹತ್ರ ಇರಲಿಲ್ಲ. ಸಡನ್ನಾಗಿ ನೋಡಿದಾಗಾಯ್ತು. ಐ ನೋ ಶುಡ್ ಹ್ಯಾವ್ ಇನ್ಫಾರ್ಮ್ ಯು, ಬಟ್ ಸಡನ್ನಾಗಿ ಹೊರಟ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನಿಜಾನ ಈ ಕಥೆನ ನಾನು ನಂಬೇಕಾ? ಆ ಕಾರಲ್ಲಿ ಇದ್ದಿದ್ದು ಫ್ರೆಂಡಿನ ವಾಟ್? ಅಂದ್ರೆ ಹುಡುಗನ ಹುಡುಗಿನ ಅಂತ. ನೀನು ನನ್ನ ಹತ್ರ ಏನು ಮುಚ್ಚಿಟ್ಟಿಲ್ಲ ಅಲ್ಲ? ನೀನು ಟಿಪಿಕಲ್ ಹುಡುಗಿ ಥರ ಡೌಟ್ ಮಾಡಬೇಡ. ವೇದಾಂತ್ ವಸಿಷ್ಠ ಒಬ್ಬಳನ್ನೇ ಪ್ರೀತಿಸಿದ್ದು, ಮುಂದೆ ಕೂಡ ಅವಳನ್ನೇ ಪ್ರೀತಿಸೋದು. ಅವಳ ಹೆಸರು ರೌಡಿ ಬೇಬಿ ಅಂತ. ಪ್ರೀತಿ ಅಂದರೆ ನಂಬಿಕೆ ಅಂತಾರೆ. ಆಯ್ತು, ನಂಬ್ತೀನಿ. ಆದರೆ ಇನ್ನೊಂದ್ಸತಿ ಡೌಟ್ ಬರೋ ಥರ ಮಾಡ್ದು ಪಾಯಿಂಟ್ ಅನ್ಸ್ಬಿಡ್ತೀನಿ. ಸದ್ಯ ಕ್ಯಾಶುಯಲ್ ಆಗಿ ತೊಗೊಳಲ್ಲ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅಂದಿದ್ರೆ ನಿನ್ನ ಪರಿಯಮ್ಮನ್ನು ಒಪ್ಸೋದಕ್ಕಿಂತ ಬಹಳ ಕಷ್ಟ ಆಗಿರೋದು. ನಿನ್ನ ಹಣೆ ಬರ, ನೀನನ್ನ ಲವ್ ಮಾಡಿದ್ಯಾ, ಏನು ಮಾಡೋಕ್ಕಾಗಲ್ಲ. ಅಂತೂ ಇಂತೂ ನಾವು ಮಾಡಿದ ಹೋರಾಟಕ್ಕೆ ಪ್ರತಿಫಲ ಸಿಕ್ತು ನೋಡು. ಅಲ್ವಾ ಬಾವ, ಅಗ್ರಜನ ಮುಖದಲ್ಲೂ ಒಂಥರ ಸ್ಮೈಲ್ ಇದೆ. ಅದು ಹಾಗೆ, ಮದುವೆ ಆದ್ರ ಹೊಸರಲ್ಲಿ ಎಲ್ರಿಗೂ ಆ ಸ್ಮೈಲ್ ಇರುತ್ತೆ. ಸ್ವಲ್ಪ ದಿನ ಬಿಟ್ಟರೆ ಅವ್ರು ನಮಗೆ ಮಾತಾಡೋಕ್ಕೆ ಸಿಗೋದು ಡೌಟು, ಅಷ್ಟು ಬ್ಯುಸಿ ಆಗಿಬಿಡ್ತಾರೆ. ಆಗಲಿ ಬಾವ, ನಮಗೂ ಬೇಕಾಗಿರೋದು ಅದೇ ತಾನೇ. ಅವರಿಬ್ರು ಒಂದಾಗಿರ್ಬೇಕು ಅನ್ನೋದು ನಮ್ಮ ಆಸೆ. ಅದು ಇವಾಗ ಈಡೇರ್ತಿದೆ, ಇನ್ನೇನು ಬೇಕು ಹೇಳಿ. ಅದೇನೋ ನಿಜಾನೇ, ಆದರೆ ಆ ಸಂಭ್ರಮ ಎಲ್ಲ ಮದುವೆಯಾಗಿ 6 ತಿಂಗಳಲ್ಲೇ ಮುಗಿದೋಗುತ್ತೆ. ಆಮೇಲೆ ಅವರು ನಮ್ಮ ಥರ ಹೆಂಡ್ತಿರಿಗೆ ನಾರ್ಮಲ್ ಗಂಡ ಆಗಿ ಸಮಾಜಕ್ಕೆ ಈ ಸಿಂಪಲ್ ಆಗಿರೋ ಅಂಕಲ್ಸ್ ಇರ್ತಾರಲ್ಲ ಆ ಥರ ಬದಲಾಗ್ಬಿಡ್ತಾರೆ. ಈ ಮ್ಯಾಟ್ರ್ ಬಗ್ಗೆ ದೂಸರ ಮಾತೇ ಇಲ್ಲ ಬಾವ. ಅದು ಬಿಡಿ, ಈಗ ಅಗ್ರಜ ಬರೋವರೆಗೂ ಟೈಮ್ ಪಾಸ್ ಮಾಡಬೇಕು, ಏನು ಮಾಡಲ್ಲ ಹೇಳಿ. ಗಂಡಸರಿಬ್ರು ತಮ್ಮ ಗೋಳನ್ನ ಹೇಳ್ಕೊಂಡಾಯ್ತಾ? ನಾವು ಗಂಡಸರು ಒಟ್ಟಿಗೆ ಸೇರಿದಾಗಿಲ್ಲ, ಬರೀ ಸತ್ಯನಷ್ಟೇ ಮಾತಾಡ್ತೀವಿ. ನಿಮಗದು ಬೇರೆ ಥರ ಕಾಣಿಸುತ್ತೆ ಅಷ್ಟೇ. ನಾನೇನೋ ಹೇಳಿದ್ರೆ ನೀವು ಜಗಳ ತಗೊಂಡು ಕೂತ್ರಲ್ಲ. ಈಗ ಬೋರ್ ಹೋಗೋದಕ್ಕೆ ಏನು ಮಾಡೋದು ಅದನ್ನೇ ಹೇಳಿ. ಹೌದಣ್ಣ, ನಂಗೂ ಬೋರ್ ಆಗ್ತಾ ಇದೆ. ಏನಾದ್ರು ಆಟ ಆಡೋಣ? ಮಗುನ ಆಡ್ಸೋ ಟೈಮಲ್ಲಿ ಆಟ ಆಡೋಣ ಅಂತೆಲ್ಲ ಅದ್ಯಾ ನೀನು? ನನಗೆ ನಿಮ್ಮಿಬ್ರು ಲವ್ ಸ್ಟೋರಿ ಕೇಳಬೇಕು ಅಂತ ಆಸೆ ಆಗ್ತಿದೆ. ಬಾವ, ಹೇಳ್ತೀರಾ? ಈ ತಂಪೊತ್ತಲ್ಲಿ ಆ ಘನಘೋರ ಘಟನೆ ಬಗ್ಗೆ ಡೀಟೇಲ್ಸ್ ಎಲ್ಲ ಬೇಕಾ ಬಾಮೈದ? ಯಾವುದು ಘನಘೋರ ಘಟನೆ? ಲವ್ ಮಾಡ್ಬೇಕಾದ್ರೆ ಚೆನ್ನಾಗಿತ್ತಾ? ಹಿಂದೆ ಸುತ್ತಬೇಕಾದ್ರೆ ಚೆನ್ನಾಗಿತ್ತಾ? 24/7 ಲವ್ ಯು ಚಿನ್ನ, ಮಿಸ್ ಚಿನ್ನ ಅಂತ ಹೇಳಿ ಮೆಸೇಜ್ ಕಳಿಸ್ಬೇಕಾದ್ರೆ ಚೆನ್ನಾಗಿತ್ತಾ? ತಾಳಿ ಕಟ್ಬೇಕಾದ್ರೆ ಚೆನ್ನಾಗಿತ್ತಾ? ಈಗ ಅದು ಘನಘೋರ ಘಟನೆ ಆಗೋಗ್ಬಿಡ್ತು ಅಲ್ವಾ? ಸುಮ್ಮನೆ ಹೇಳದ್ನಪ್ಪ. ಕೃಷ್ಣ ಸುಂದರಿ ಕೋಪ ಮಾಡ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣ್ತೀಯ. ಬಾಬಾ, ನನ್ನ ಹೆಂಡತಿ ಕಣೋ, ನನ್ನ ತಂಗಿ ಬಾವ. ಅದೇನೋ ಅಂತಿದ್ರಲ್ಲ, ಮುಂದುವರ್ಸಿ. ಏನೇ? ಅದೇ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಯಾರು ನೀನಾ? ಏಯ್, ನೀನೆ. ಅದೇ ಆ ರೀತಿ ನೋಡ್ಬೇಕು ಅನಿಸ್ತು, ಅದಕ್ಕೆ ಸ್ವಲ್ಪ ರೇಗ್ಸದ್ ನಾವು. ಅದೇನದು ಸುಂದ್ರಿ? ಕೃಷ್ಣ ಸುಂದರಿ. ಆಯ್ತು, ಬೆಳ್ಳಿ ಸುಂದರಿ. ಬಾವ, ಸುಳ್ಳು ಹೇಳಕ್ಕೂ ಲಿಮಿಟೇಷನ್ಸ್ ಇರಬೇಕು. ಏಯ್, ಏನು? ಏನು ಡೀಪ್ ಡಿಸ್ಕಷನ್ ನಡೆಸ್ತಿದ್ದೀರಾ? ನಿದ್ದೆ ಬಂದಿಲ್ವಾ? ಖುಷಿ ಜಾಸ್ತಿ ಆದ್ರೆ ನಿದ್ರೆ ಎಲ್ಲಿ ಬರುತ್ತೆ ಅಗ್ರಜ? ಏನು ಖುಷಿ? ಸದ್ಯಕ್ಕೆ ಊರೆಲ್ಲ ನಿಮ್ ಎಂಗೇಜ್ಮೆಂಟ್ ಮ್ಯಾಟ್ರು, ಅದೇ ಖುಷಿ. ಆ ಖುಷಿ ನನಗೂ ಇದೆ. ಆದರೆ ಅದನ್ನು ನೀವೆಲ್ಲ ಇಷ್ಟೊಂದು ಎಂಜಾಯ್ ಮಾಡ್ತಿದ್ದೀರಲ್ಲ, ಆ ಖುಷಿನೂ ಹೆಚ್ಚಾಯ್ತು. ನೀನ್ ನಮಗೆ ಕೊಟ್ಟಿರೋ ಪ್ರೊಟೆಕ್ಷನ್ನು, ಕೇರ್ ಮುಂದೆ ಇದೆಲ್ಲ ಯಾವ ಲೆಕ್ಕ ಹೇಳು? ನೀನ್ ಖುಷಿಯಾಗಿದ್ರೆ ನಾವೆಲ್ಲ ಯಾವಾಗಲೂ ಹೀಗೆ ಇರ್ತೀವಣ್ಣ. ಸದ್ಯಕ್ಕೆ ನಮ್ಮನೆಗೆ ಹೊಸ ಪುಟಾಣಿ ಬೇರೆ ಎಂಟ್ರಿ ಆಗೋದ್ರಲ್ಲಿದೆ. ಖುಷಿಗೆ ಲಿಮಿಟೇ ಇಲ್ಲ. ಯಾರು ಬರ್ತಾರೆ ಅಂದೆ? ಏನಾದ್ಯಾ ಹೀಗೆ ಕೇಳ್ತಾ ಇದ್ಯಾ? ಇನ್ 1 ತಿಂಗಳಲ್ಲಿ ನಿನ್ ಹೊಟ್ಟೆಲಿರೋರು ನಮ್ ಜೊತೆ ಆಟ ಆಡಕ್ ಬರ್ತಾರೆ. ಈ ಮನೆ ತುಂಬಾ ಓಡಾಡ್ಕೊಂಡು ನಮ್ಮ ಎದೆ ಮೇಲೆ ಕಾಲಿಟ್ಟು ಮಾವ ಮಾವ ಅಂತ ಕರೆಯೋಕೆ ಒಂದು ಪುಟಾಣಿ ಎಂಟ್ರಿ ಆಗ್ತಾ ಇದೆ. ನಮ್ಮ ಹತ್ರನೇ ಯಾರು ಅಂತ ಕೇಳ್ತಿದ್ಯಾ?
ಆದ್ಯಾ ಆದ್ಯಾ ವಿಕ್ರಾಂತ್ ಸ್ಟಾಪ್ ಆಕ್ಟಿಂಗ್ ಲೈಕ್ ಅ ಫ್ರೀಕ್. ಯಾಕೆ ಅವರಿಬ್ರು ಹಾಗೊಟ್ಟೋದ್ರು? ವಿಕ್ರಾಂತ್, ಕೆಟ್ಟ ನಗುನ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಪೀಪಲ್ ವಿಲ್ ಥಿಂಕ್ ಯು ಆರ್ ಅಬ್ನಾರ್ಮಲ್. ಅಗ್ರಜ, ನಿನಗೆ ಆದ್ಯ ಬಗ್ಗೆ ಗೊತ್ತಿಲ್ವಾ? ಅವಳು ತುಂಬಾ ಜಾಸ್ತಿ ಖುಷಿ ಆದಾಗ ಕಂಟ್ರೋಲ್ ಮಾಡಕ್ಕಾಗಲ್ಲ, ಆನಂದ ಬಾಷ್ಪಗಳು ಬಂದ್ಬಿಡುತ್ತೆ. ಅದನ್ನ ನಮ್ಮೆದುರು ತೋರಿಸ್ಕೊಂಡ್ರೆ ಇಷ್ಟಕ್ಕೆಲ್ಲ ಕಣ್ಣೀರ್ ಇಡ್ತೀಯ ಅಂತ ಹೇಳ್ತೀವಂತ ಅವಳು ಎದ್ದೋದ್ಲು ಅಷ್ಟೇ. ಚಾಮುಂಡಿ ಅವತಾರ ತಾಳ್ತಿದ್ರು, ಮನ್ಸಲ್ಲಿ ಮಾತ್ರ ತುಂಬಾನೇ ಸೆನ್ಸಿಟಿವ್ ಅಂಡ್ ಸಿಂಪಲ್. ಸರಿ ವಿಕ್ರಾಂತ್, ಗುಡ್ ನೈಟ್. ವಿಕ್ರಾಂತ್, ಐ ಹ್ಯಾವ್ ಎ ರಿಕ್ವೆಸ್ಟ್. ಹೇಳೋದು ಹೀಗೆ ವಿಕೃತವಾಗಿ ನಗ್ತಿಯಲ್ಲ, ಅದನ್ನ ನಿಲ್ಲಿಸ್ಬೇಡ. ಪೀಪಲ್ ವಿಲ್ ಥಿಂಕ್ ಯು ಆರ್ ಅ ಸೈಕೋ. ಟ್ರಸ್ಟ್ ಮೀ. ಹೇಳು. ಓಕೆ, ಕೂಲ್ ಕೂಲ್. ಸೈಕೋಪಾತ್, ನಿನಗೆ ಹೇಳ್ತಿದ್ದೇನಲ್ಲ. ವಿಕ್ರಾಂತ್, ಓಕೆ ಓಕೆ ಬೇಬಿ, ಕೂಲ್. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಈ ರೀತಿ ಹೊಟ್ಟೆ ಹೊಡ್ಕೊಂಡು ಕಣ್ಣೀರು ಹಾಕಿದ್ರೆ ಏನಾದ್ರು ಬದಲಾಗುತ್ತಾ? ನಾನು ಏನ್ ಮಾಡ್ಲಿ ಸಾರ್ಥಕ್? ನನ್ನ ಕೈಲಿ ಫಸ್ಟ್ ತಡ್ಕೊಳಕ್ ಆಗ್ತಾ ಇಲ್ಲ. ಇಬ್ರು ಅಣ್ಣಂದ್ರು ಈ ಮಗು ಮೇಲೆ ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಏನಾದ್ರೂ ವಿಚಾರ ಗೊತ್ತಾದ್ರೆ ನಾನು ಹೇಗೆ ಫೇಸ್ ಮಾಡ್ಲಿ ಹೇಳಿ? ಅದಕ್ಕೆ ಮುಂಚೆನೇ ಹೇಳಿದ್ದು ಇದನ್ನೆಲ್ಲ ಹೇಳ್ಬೇಡ ಅಂತ. ಅವ್ರನ್ನೆಲ್ಲ ತಡ್ಕೊಳಲ್ಲ ಸಾರ್ಥಕ್. ಹಾಗಂತ ಪರ್ಮನೆಂಟ್ ಆಗಿ ಮುಚ್ಚಿಡಕ್ಕಾಗತ್ತಾ? ಅದ್ಯಾ ಇವತ್ತೆಲ್ಲ ನಾಳೆ ಗೊತ್ತಾಗ್ಲೇಬೇಕು ತಾನೆ. ಇವತ್ತೇ ಅವ್ರಿಬ್ರಿಗೂ ವಿಷಯನ ಹೇಳ್ಬೇಡ. ಎದ್ದೆ ಲತೀಶಾ, ಪಾನಿಪುರಿ ರಂಜಿತ ಬೆಂಗಳೂರು ಸವಾಸನೆ ಬೇಡ ಅಂತ ಊರಿಗೆ ಹೋಗಿ ಕೇಳಿ ತುಂಬಾ ಬೇಜಾರಾಯ್ತು ಕಣ. ಅಣ್ಣ ಅವ್ನು ಅಲ್ಲಿ ತುಂಬಾ ಖುಷಿ ಆಗೋಣ, ದೊಡ್ಡದಾಗ ಹೋಟ್ಲ್ ಓಪನ್ ಮಾಡ್ಬೇಕು ಅಂತ ದೊಡ್ಡಾಡ್ತಾವನೆ. ಎಲ್ಲ ಒಂದ್ ಕಡೆ ಚೆನ್ನಾಗಿರ್ಲಿ ಬಿಡು. ಪಾನಿಪುರಿ ರಂಜಿತ್ ಅಂತಾನೆ ಜೇಮ್ಸ್ ಜಾಮ ಜಗದೀಶ ಅಂತ ಒಬ್ಬ ಕುಚಿಕು ದೋಸ್ತಿದ್ದ, ಅವನು ಸಿಕ್ಕಿ ತುಂಬಾ ದಿವಸ ಆಯ್ತು, ಎಲ್ಲೋದ್ನೋ ಗೊತ್ತಾಗ್ತಾ ಇಲ್ಲ. ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ ಅಣ್ಣ. ಸರಿ ಬಾ, 90 ಹಾಕೊಂಡು ಮಾತಾಡೋಣ. ವಿಕ್ಕಿ, ಅದೇನಾಯ್ತು ಅಂದ್ರೆ ಏನು ಹೇಳ್ಬಿಡಿ ಬಾವ. ಅಣ್ಣ ಅದು ಹಾಗೆಲ್ಲ ಕಣೋ. ವಿಷಯ ಏನು ಅಂತಂದ್ರೆ ಸಾರಿ ಕಣೋ ಅಣ್ಣ, ನನ್ನ ಹತ್ರ ಹೇಳಕ್ಕೇನು ಮಾತಿಲ್ಲ. ಆದ್ರೆ ನಾನು ಮುಚ್ಚಿಡಕ್ಕೂ ಒಂದು ಕಾರಣ ಇತ್ತು. ಯಾಕೆ ಹೀಗೆ ಮಾಡಿದೆ? ಏನಿದೆಲ್ಲ? ಏನಾಯ್ತು? ಅವತ್ತು
ಏನೇ ಆದರೂ ಅವರೆಲ್ಲ ಡೆಲ್ಲಿಗೆ ಹೋಗಿ ಬರೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ. ರಿಯಲಿ ಸಾರಿ ಆದ್ಯಾ. ನಾವು ಪಡ್ಕೊಂಡು ಬಂದಿರೋದು ಇಷ್ಟು. ಅದೇಗ್ ಬೀಳಕ್ ಸಾಧ್ಯ ಆದ್ಯಾ? ಅಲ್ಲಿ ಏನಿತ್ತು ನಿನ್ಗೇನು ಗೊತ್ತಾಗ್ಲಿಲ್ವಾ? ನನಗೆ ಗೊತ್ತಿಲ್ಲ ವಿಕ್ಯಣ್ಣ, ಕಾಲಿಗೇನೋ ಸಿಕ್ಕಾಕೊಂಡಂಗಾಯ್ತು, ಬ್ಯಾಲೆನ್ಸ್ ತಪ್ಪು ಬಿದ್ದೆ. ನಂಗೆ ಸರಿಯಾಗಿ ಏನೂ ನೆನಪಿಲ್ಲ. ನಿನಗೆ ಯಾಕೆ ಹೀಗಾಗತ್ತೆ? ಅಂತ ತಡ್ಕೊಳಕ್ ಆಗ್ತಿಲ್ಲ ಆದ್ಯಾ. ಮನೇಲಿ ಯಾರಿಗೂ ಗೊತ್ತು ಮಾಡದೆ ಹೇಗಾರು ಬದುಕ್ತಾ ಇದ್ದೀರಾ ನೀವು? ಸಾವಿರ ಸಲ ಮಾತಾಡಿದ್ವಿ ಮಗು ಬಗ್ಗೆ. ಒಳಗಡೆ ಇಷ್ಟು ನೋವಿಡ್ಕೊಂಡು ಹೇಗೆ ನಗ್ತಾ ಇದೆ ನೀನು? ನನಗೆ ಬೇರೆ ದಾರಿನೇ ಇರಲಿಲ್ಲ ಅಣ್ಣ. ನಾನು ಹಾಗೆ ಮಾಡಿರಲಿಲ್ಲ ಅಂದರೆ ವೇದಾಂತ ಅಣ್ಣ ಆಗ್ರಾಗ ಹೋಗ್ತಿದ್ನಾ, ಮದುವೆ ಪ್ರಪೋಸ್ ಮಾಡ್ತಿದ್ನಾ? ನಮಗೋಸ್ಕರ ಅವ್ನು ಏನೆಲ್ಲ ಮಾಡಿದ್ದಾನೆ. ಆದರೆ ಇವಾಗ ಮತ್ತೆ ನಾನು ಅವ್ನ ಖುಷಿಗೆ ಅಡ್ಡ ಬರಬಾರ್ದು ಅಂತ ಅನ್ನಿಸ್ತು ಕಣೋ. ಇಲ್ಲ ಆದ್ಯಾ, ಈ ವಿಷಯದಲ್ಲಿ ನೀನು ದೊಡ್ಡ ತಪ್ಪು ಮಾಡಿದ್ಯಾ. ಅಗ್ರಜ ಲವ್ ಪ್ರಪೋಸ್ ಮಾಡಕ್ ಹೋಗಿರಲಿಲ್ಲ, ಮದುವೆ ತಾನೆ. ಅವರಿಬ್ರು ಅವ್ರ ಪ್ರೀತಿನ ಯಾವಾಗ್ಲೂ ಒಪ್ಕೊಂಡಿದ್ರು. ಮದುವೆ ಪ್ರಪೋಸಲ್ ಇಲ್ಲ ಅಂದ್ರೂ ಮದುವೆ ಆಗ್ತಿತ್ತಲ್ವಾ? ಇವಾಗ ಹಾಗೆ ಅನ್ಸುತ್ತೆ, ಆದರೆ ಆ ಕ್ಷಣ ಬೇರೆನೇ ಇತ್ತು. ಅಮ್ಮು ಅಣ್ಣನ ಅವಾಯ್ಡ್ ಮಾಡ್ತಾ ಇದ್ದಾಳೆ, ಅವನ ಮನಸ್ಸಲ್ಲಿ ಏನೋ ಕೊರಗಿದೆ ಅಂತ ಅಣ್ಣ ನನ್ನ ಹತ್ರ ಹೇಳ್ತಾ ಇದ್ದ. ಆ ಕೊರಗು ಮದುವೆ ಬಗ್ಗೆ ಇರೋ ಅನುಮಾನನೇ. ಒಂದು ಹೆಣ್ಣಿನ ಜಾಗದಲ್ಲಿ ನಿಂತು ನೋಡಿದ್ರೆ ಅರ್ಥ ಆಗತ್ತೆ ಆ ಇನ್ಸೆಕ್ಯೂರಿಟಿ ಏನು ಅಂತ. ಅದಕ್ಕೆ ಹಾಗೆ ಮಾಡಿದೆ. ಬಾಬಾ, ನೀವಾದ್ರೂ ಹೇಳ್ಬೋದಾಗಿತ್ತಲ್ಲ ಬಾಬಾ. ಹೇಳ್ಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡ್ಲು ವಿಕ್ಕಿ. ಹೇಳಿದ್ರು ಕೂಡ ಏನೂ ಬದಲಾಗ್ತಿರಲಿಲ್ಲ. ಮಗು ಅಂತೂ ವಾಪಸ್ ಬರ್ತಿರ್ಲಿಲ್ಲ ಅಲ್ವಾ? ಹೇಗ್ರೋ ಸಹಿಸ್ಕೊಂಡಿದ್ರಿ ಇದನ್ನೆಲ್ಲ? ಆದ್ಯಾ, ತುಂಬಾ ಸ್ಟ್ರಾಂಗ್ ಕಣೆ ನೀನು. ಹಾಗಿದ್ರೆ ಖಂಡಿತ ಹ್ಯಾಂಡಲ್ ಮಾಡಕ್ಕಾಗ್ತಿಲ್ಲ. ನನ್ನ ಅಣ್ಣಂದ್ರಿಬ್ರು ತುಂಬಾ ಸ್ಟ್ರಾಂಗ್. ಅವ್ರ ತಂಗಿಯಾಗಿ ನಾ ಹತ್ಕೊಂಡು ಕುತ್ಕೊಳಕ್ಕಾಗತ್ತಾ? ನಾನು ಅಷ್ಟೇ, ನೋಡು ಸ್ಟ್ರಾಂಗ್ ಇದೀನಿ ಅಂತ. ಈಗಲೂ ಈ ವಿಷಯನ ಅಗ್ರಜಂಗೆ ಹೇಳೋದು ಬೇಡ ಅಂತ್ಯಾ? ಖಂಡಿತ ಬೇಡ ಬ್ರದರ್, ಇದೊಂದು ಕೆಲಸ ಮಾತ್ರ ಮಾಡಬೇಡ ಪ್ಲೀಸ್. ಅವನು ಈ ವಿಷಯ ಸಹಿಸ್ಕೊಳಲ್ಲ. ಅವ್ನು ಎಲ್ಲರಿಗಿಂತ ಜಾಸ್ತಿ ಎಮೋಷನಲ್ ಆಗ್ಬಿಡ್ತಾನೆ. ಏನಾದ್ರೂ ಈ ವಿಷಯ ಗೊತ್ತಾಯ್ತು ಅಂತಂದ್ರೆ ಮದುವೆ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಡ್ತಾನೆ ಕಣೋ. ಸರಿ, ಆದರೆ ಜಾಸ್ತಿ ದಿನನೂ ಈ ವಿಷಯನ ಮುಚ್ಚಿಡಕ್ಕಾಗಲ್ಲ. ಸರಿ, ಹಾಗಿದ್ರೆ ಇನ್ನೂ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ ವಿಕ್ಕಿ. ಸಮಯ ನೋಡಿ ಹೇಳಲೇಬೇಕು. ವಿಕ್ರಾಂತ್, ಆದ್ಯಾ ಆದ್ಯಾ ಎಲ್ಲಿದ್ಯಾ? ಆದ್ಯಾ, ವಿಕ್ರಾಂತ್, ಎಲ್ಲಿದ್ಯಾ ಆದ್ಯಾ? ಹಾ ಅಗ್ರಜ, ಬಂದೆ.